ಬೆಳಗಾವಿಯಲ್ಲಿ ಮುಕ್ತ ಮಠದ ಶ್ರೀ ಶಿವಸಿದ್ಧ ಸ್ವಾಮೀಜಿ ಅವರು ಗೋಮಾತೆಗೆ ರಾಷ್ಟ್ರೀಯ ಗೌರವ ನೀಡಬೇಕೆಂದು ಆಗ್ರಹಿಸಿ ಸಾರ್ವಜನಿಕರನ್ನ ಅಭಿಯಾನದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ರು. ಏಪ್ರಿಲ್ 27ರಂದು ಗೋಮಾತಾ ಗೌರವ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಈ ದಿನದಂದು ಗೋಮಾತೆಗೆ ರಾಷ್ಟ್ರೀಯ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ದೇಶಾದ್ಯಂತ ತಾಲೂಕು ಮಟ್ಟದ ತಹಶೀಲ್ದಾರ್ಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಶ್ರೀ ಶಿವಸಿದ್ಧ ಸ್ವಾಮೀಜಿ, ಗೋವು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಪೂಜನೀಯ ಸ್ಥಾನಮಾನವನ್ನ ಹೊಂದಿದೆ ಎಂದು ಹೇಳಿದ್ರು. ಗೋವಿನ ಮಹತ್ವವನ್ನ ಸಾರುವ ಸಲುವಾಗಿ ಹಾಗೂ ಗೋಮಾತೆಯ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದ್ರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಗೋವುಗಳ ರಕ್ಷಣೆಗೆ ಕೈಜೋಡಿಸಬೇಕೆಂದು ಸ್ವಾಮೀಜಿಯವರು ಮನವಿ ಕೂಡ ಮಾಡಿದ್ದಾರೆ. ಭಾರತ ದೇಶ ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶ. ಪ್ರತಿಯೊಂದು ಹಳ್ಳಿ ನಗರಗಳಲ್ಲಿಯೂ ಕೂಡ ನಾವು ಬೆಳೀತಕ್ಕಂಥ ದವಸ ಧಾನ್ಯಗಳನ್ನು, ಆರೋಗ್ಯಕರ ಬೆಳವಣಿಗೆಯನ್ನು ನಮ್ಮ ಇಂದಿನ ಪೂರ್ವಜರು ಕೂಡ ಆಕಳನ್ನು ಪ್ರತಿ ಮನೆಯಲ್ಲಿ ಕೂಡ ಸಾಕ್ತಾ ಇದ್ದರು. ಆ ಆಕಳಿನಿಂದ ಅನೇಕ ಉಪಯೋಗಗಳನ್ನು ಪಡೆದುಕೊಂಡು ಆಕಳಿನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಎತ್ತನ್ನು, ನಂದಿಯನ್ನು ತಮ್ಮ ಕೃಷಿಗೆ ಬಳಸಿಕೊಂಡು ಬಿತ್ತುವುದು, ಇವತ್ತು ಪ್ರತಿಯೊಂದು ಕೆಲಸಗಳು ಕೂಡ ಇವತ್ತು ಗೋವಿನ ಮತ್ತು ಗೋ ಸಂತತಿಯಿಂದ ನಡೀತಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅದು ನಂಬಲೇಬೇಕು. ಕತೆ ಅಂತ ಇದು ಅಲ್ಲ, ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಕೃಷಿ ಪ್ರಧಾನದಿಂದನೇ ಬದುಕಿ ಬಂದಿರತಕ್ಕಂಥ ಈ ದೇಶ. ಹಾಗಾಗಿ ಗೋ ಸಂತತಿಯನ್ನು ಉಳಿಸ್ಕೊಳ್ಬೇಕಂತ ಹೇಳಿ ನಾವೆಲ್ಲ ರಾಷ್ಟ್ರ ಸಂತರು ಕೂಡ ನಿರ್ಣಯ ಮಾಡಿದ್ದೇವೆ. ಮೊದಲು ಗೋಮಾತೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು, ನಮ್ಮ ಆದರ್ಶಮಯವಾಗಿರ್ತಕ್ಕಂಥ ಭಾರತೀಯ ಪೂಜ್ಯನೀಯ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಮಾತೆ ಅಂತ ಕರಿತಾ ಇದ್ದೀವಿ. ಅದು ನಮ್ಮ ಧರ್ಮ ಸಂರಕ್ಷಣೆ ಆಗಬೇಕು. ಅದರ ಜೊತೆಯಲ್ಲಿ ಗೋಮಾತೆಯನ್ನು ನಾವೆಲ್ಲರೂ ಉಳಿಸ್ಕೊಳ್ಬೇಕು. ಮೊದಲು ಗೋ ಹತ್ಯೆ ನಿಷೇಧ ಆಗಬೇಕು, ಗೋ ಸಂತತಿ ಉಳಿಬೇಕು. ಹಾಗಾಗಿ ನಾವು ರಾಷ್ಟ್ರಪತಿಯನ್ನು ಮೊದಲು ಮಾಡಿಕೊಂಡು, ಪ್ರಧಾನಮಂತ್ರಿಗಳನ್ನು ಮೊದಲು ಮಾಡಿಕೊಂಡು, ರಾಜ್ಯದ ರಾಜ್ಯಪಾಲರನ್ನು ಮೊದಲು ಮಾಡಿಕೊಂಡು, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರಲ್ಲಿಯೂ ಕೂಡ ಮತ್ತು ಎಲ್ಲ ಸರ್ಕಾರದಲ್ಲಿಯೂ ಕೂಡ ನಮ್ಮೆಲ್ಲರ ಸಂತರ ಮತ್ತು ಎಲ್ಲ ಪ್ರಗತಿಪರ ಚಿಂತಕರ ಒಂದು ಪ್ರಾರ್ಥನೆಯಾಗಿದೆ. ಹಾಗಾಗಿ ಗೋಮಾತೆಯನ್ನು ರಾಷ್ಟ್ರ ಮಾತೆಯನ್ನಾಗಿ ಮತ್ತು ರಾಷ್ಟ್ರ ಪ್ರಾಣಿಯನ್ನಾಗಿ ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನು ನಾವೆಲ್ಲ ಸಂತರು ಕೂಡ ಈ ಮುಖಾಂತರ ನಾವು ಎಲ್ಲ ಸರ್ಕಾರದಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ 27ನೇ ತಾರೀಕು ಅಂಬೇಡ್ಕರ್ ಗಾರ್ಡನ್ದಿಂದ ಹಿಡಿದು ತಹಶೀಲ್ದಾರ್ ಕಚೇರಿವರೆಗೆ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಜನ ಸೇರ್ತದ ಅನ್ನೋದು ಮುಖ್ಯ ಇಲ್ಲ, ನೀವೇ ಸ್ವ ಇಚ್ಛೆಯಿಂದ ಬರಬೇಕು. ನಮ್ಮ ಗೋಮಾತೆ ಇದು, ನಾವು ರಕ್ಷಣೆ ಮಾಡಬೇಕು. ಗೋಮಾತೆಯನ್ನು ರಕ್ಷಣೆ ಮಾಡಿದಾಗ ನಾವೇನೆಲ್ಲ ಉಳಿಸ್ಬೇಕು. ಇವತ್ತು ಯಂತ್ರಗಳು ಬಂದಿವೆ, ಟ್ರ್ಯಾಕ್ಟರ್ ಬಂದಿದೆ ಅಂತೇಳಿ ನೀವು ಯಾರಾದರೂ ನಿರ್ಲಕ್ಷ್ಯ ತೋರಿದ್ದಾದರೆ, ಈ ಯಂತ್ರಗಳು ಒಂದಲ್ಲಿ ಕೈ ಕೊಟ್ಟಾಗ, ಯಂತ್ರಗಳು ತಾನಾಗೆ ನಿಂತಾಗ ಮತ್ತೆ ನಾವು ನಮ್ಮ ಮರಳಬೇಕಾದಂಥದ್ದು ನಮಗೆ ಆಕಳನ್ನೇ ಬೇಕು. ಆಕಳಿನ ಹೊಟ್ಟೆಯಿಂದ ಹುಟ್ಟಿ ಬರೋ ಎತ್ತುಗಳೇ ಬೇಕು. ಅವಾಗ ನಾವು ಹುಡುಕಾಡಿದ್ರು ಸಿಗೋದಿಲ್ಲ. ಅದಕ್ಕೆ ಮೊದಲೇ ಎಚ್ಚರ ಆಗಬೇಕು. ನಾವು ಎಚ್ಚರಾಗಿ ನಮ್ಮ ಗೋಮಾತೆಯನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಭಾರತ ವರ್ಷದಲ್ಲಿ ಇಂದಿನ ಇತಿಹಾಸಗಳಲ್ಲಿ ನೋಡಿದಾಗ ಲಕ್ಷ ಲಕ್ಷ ಗೋವುಗಳು ಇವೆ. ಪ್ರತಿಯೊಂದು ಮನೆಯಲ್ಲಿ ಗೋಗಳು ಸಾಕ್ತಿದ್ರು. ಅದರಿಂದ ಇವತ್ತೆಲ್ಲ ಆರೋಗ್ಯಕರ ಬೆಳವಣಿಗೆ ಆಗ್ತಾ ಇತ್ತು. ಆದರೆ ಇವತ್ತು ಕಲಿಯುಗದ ಮಹಿಮೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಮನೆ ಎಷ್ಟು ಸ್ವಚ್ಛ ಮಾಡಿದ್ರು ಕೂಡ ಧೂಳಾಗ್ತದ. ಮನುಷ್ಯ ಎಷ್ಟು ನಿರ್ಮಲವಾಗಿದ್ರು ಕೂಡ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ತುಂಬಿಕೊಂಡಿರ್ತಾನ. ಹಾಗಾಗಿ ನಾವೆಲ್ಲ ಅಂಥವು ವಿಷಯಗಳನ್ನು ಬಿಟ್ಟು ನಾವು ಗೋಮಾತೆ ಸಂರಕ್ಷಣೆ ಮಾಡಲಿಕ್ಕೆ, ಗೋಮಾತೆ ಅಂದರೆ ಬಂಗಾರದ ಸಿಕ್ಕ ಗಟ್ಟರದೊಳಗೆ ಬಿದ್ದರೂ ಕೂಡ ಅದ್ರ ಬೆಲೆ ಇರ್ತದೆ. ಹಾಗಾಗಿ ಗೋಮಾತೆಗೆ ಎಲ್ಲ ಕಡೆ ಬೆಲೆ ಇದೆ. ಹಾಲಿನಿಂದ ಮೊಸರಿನಿಂದ ಮಜ್ಜಿಗೆ, ಬೆಣ್ಣೆ, ತುಪ್ಪ, ಈ ರೀತಿಯಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥದ್ದನ್ನು ಆಗಿನ ಎಲ್ಲರೂ ಹಾಲು ಕುಡಿದು ಪೈಲ್ವಾನರಾಗಿದ್ದರು. ಇವತ್ತೆಲ್ಲ ಶೆರೆ ಕುಡಿದು, ಅದಕ್ಕೆ ಮೊದಲು ನೋಡ್ರಿ ಹಾಲು ಎಲ್ಲ ಮನೆಗೆ ಹೋಗಿ ಕೊಡಬೇಕಾಗ್ಯದ. ಶೆರೆ ಇದ್ದಲ್ಲೇ ಹೋಗಿ ಕುಡಿತಾರೆ ಜನ. ಆದರೆ ಜನ ಪರಿವರ್ತನೆ ಆಗ್ಬೇಕು. ನಾವು ನಮ್ಮನ್ನು ಸಂರಕ್ಷಣೆ ಮಾಡೋಂಥದ್ದು ಆಕಳಿನಿಂದ ಎಲ್ಲವನ್ನ ಪಡೆದುಕೊಂಡು ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡ್ಬೇಕಂತಕ್ಕಂಥ ಒಂದು ಮಾತಿನಿಂದ ನಾವೆಲ್ಲರೂ ಕೂಡ ಇವತ್ತು ನಾಯಿಯನ್ನು ಸಾಕ್ಲಿಕ್ಕೆ ಲಕ್ಷ ರೂಪಾಯಿ ಖರೀದಿ ಮಾಡಿ ನಾಯಿಯನ್ನು ಸಾಕ್ತಾ ಇದ್ದೀವಿ. ಆದ್ರೆ ನಮಗೆ ಬೇಕಾಗಿರುವಂತ ನಮ್ಮ ಜೀವನ ಆಧಾರವಾಗಿರ್ತಕ್ಕಂಥ ಗೋಮಾತೆಯನ್ನ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಜಾಗೃತಿ ಆಗ್ಬೇಕು. ಹಾಲು ಬರೋದು ಪಾಕೆಟ್ದಿಂದ ಇಲ್ಲ, ಆಕಳಿನಿಂದ ಅನ್ನೋದನ್ನ ಯಾರು ಇವತ್ತು ಮರಿಬಾರದು. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ನೀವು ಗೋಗಳ ಸಂರಕ್ಷಣೆ ಮಾಡ್ಬೇಕು. ಆಗದೇ ಇದ್ರೆ ಎಲ್ಲಿ ಗೋಗಳದಾವ ಅಲ್ಲಿ ಸಂರಕ್ಷಣೆ ಮಾಡ್ಬೇಕು. ಗೋಮಾಳಗಳನ್ನ ಎಲ್ಲರೂ ಕೂಡ ಇವತ್ತು ಸರ್ಕಾರದವರು ಎಲ್ಲರೂ ಹಿಡಿದುಕೊಂಡು ಗೋಮಾಳ ಅಂತಕ್ಕಂಥದ್ದು, ಎಷ್ಟು ಊರಿಗೊಂದು ಗೋಮಾಳಗಳಿದ್ದವು,
ಅವು ಇವತ್ತೆಲ್ಲ ಮರೆಯಾಗಿವೆ. ಅದಕ್ಕೆ ಒಂದು ಕೇಂದ್ರದಲ್ಲಿ ಒಂದು ಮಂತ್ರಾಲಯವನ್ನು ಸ್ಥಾಪಿಸಿ ಇದಕ್ಕಾಗಿ ಗೋಮಾಳವನ್ನ ಪ್ರತ್ಯೇಕ ಮತ್ತೆ ಗೋವಿಗಾಗಿ ಬಿಟ್ಟು ಕೊಡಬೇಕು, ಗೋವನ್ನ ಸಂರಕ್ಷಣೆ ಮಾಡಬೇಕು. ಎಲ್ಲ ರೈತರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಇದು ಒಂದು ಸಂದೇಶ ಇದೆ, ಒಂದು ಒಳ್ಳೆ ಉಪಯೋಗವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ. ನಾವೆಲ್ಲರೂ ಕೂಡಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ಎಲ್ಲರೂ ಕೂಡ ಮನವಿ ಮಾಡಿಕೊಳ್ಳೋಣ, ನಮ್ಮ ಗೋಮಾತೆಯನ್ನು ಉಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ. ಮೊದಲು ಗೋ ಹತ್ಯೆ ಮೊದಲು ನಿಷೇಧ ಆಗ್ಬೇಕು, ಆಮೇಲೆ ಗೋ ಮಂತ್ರಾಲಯ ಸ್ಥಾಪಿತವಾಗಬೇಕು, ಗೋಮಾಳಗಳನ್ನ ನಮಗಾಗಿ ಮತ್ತೆ ಗೋಮಾತೆಗಾಗಿ ಬಿಡಬೇಕು. ಈ ಎಲ್ಲ ಸಂತರ ಇವತ್ತು ಆಗ್ರಹ ಇದೆ. ರಾಷ್ಟ್ರದ ಎಲ್ಲ ಸಂತರು ಕೂಡಿ ನಾವು ಈ ಎಲ್ಲ 5,000 5 ಲಕ್ಷ ಎಲ್ಲ ಎಷ್ಟು ತಹಸೀಲ್ದಾರ್ ಪ್ರಾಂತ ಕಚೇರಿಗಳಿವೆ ಭಾರತ ವರ್ಷದಲ್ಲಿ 27ನೇ ತಾರೀಕಿನಂದು ಎಲ್ಲರಿಗೂ ಕೂಡ ನಮ್ಮ ಮನವಿ ಪತ್ರಗಳನ್ನ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಸ್ವಾಮೀಜಿ, ಈಗ ಏನು ರೈತರು ನಿರುಪಯೋಗಿ ಆದ್ಮೇಲೆ ಅವನು ಕೊಡುವಂತ ಕೆಲಸ ಮಾಡ್ತಾರೆ. ಅದೇ ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಮನುಷ್ಯ ಇವತ್ತು ವಯಸ್ಸಾದ್ಮೇಲೆ ಇವ್ರನ್ನ ಕಸಾಯಿಖಾನಿಗೆ ಕೊಟ್ಟರೆ ಹೆಂಗಾಗ್ತದೆ ಹೇಳ್ರಿ ನೋಡೋಣ. ಅದಕ್ಕೆ ಹಾಲು ಕುಡಿತೀವಿ, ಹಾಲು ಕುಡಿದು ಅಮರರಾಗಿದ್ದೀವಿ. ತಾಯಿ ಎದೆ ಹಾಲು ಕುಡಿದ ಮೇಲೆ ತಾಯಿಯ ಮಾನ ಮರ್ಯಾದೆಯನ್ನು ಉಳಿಸ್ಬೇಕು, ಹೆತ್ತ ತಂದೆ ತಾಯಿಯನ್ನು ಗೌರವಿಸ್ಬೇಕು. ಅದಕ್ಕೆ ನಮ್ಮ ದೇಶ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಾವು ಬೇರೆ ಬೇರೆ ಪಾಠ ಪುಸ್ತಕಗಳಲ್ಲಿ ಬೇರೆ ಬೇರೆ ಕಲಿಸ್ತಾ ಇದ್ದೀವಿ. ಸಂತರಿಗೆ ಗೌರವ ಕೊಡೋದನ್ನು ಕಲಿಸ್ತಾ ಇಲ್ಲ. ಇವತ್ತು ವಿಜ್ಞಾನ ಯುಗ ಏನಾಗ್ತಾ ಇದೆ ಅಂತಂದ್ರೆ ಕಾಲೇಜ್ ಕಲ್ತ್ರೆ ಸಾಕು ಅವ್ರು ನಾವು ದೊಡ್ಡ ಒಂದು ಇದಂತೆ ತಿಳ್ಕೊಂಡು ತಮ್ಮ ವಿದ್ಯಾವಂತರ ಪ್ರತಿಯೊಂದರಲ್ಲಿಯೂ ಕೂಡ ಹಾಲನ್ನ ಉಪಯೋಗ ಮಾಡ್ತಾರೆ. ಮತ್ತು ಒಂದ್ ವೇಳೆ ತಾಯಿ ತೀರ್ಕೊಂಡ್ರೆ ಆ ಮಗುವಿಗೆ ಆಕಳ ಹಾಲು ಉಣಿಸಿ ಬದುಕಿಸ್ತಾರೆ. ಅದಕ್ಕೆ ಇಂಥ ಉಪಯುಕ್ತವಾಗಿರ್ತಕ್ಕಂಥ ಆಕಳನ್ನ ನಾವು ಮೊದಲು ರಕ್ಷಣೆ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾವೇ ಸ್ವ ಇಚ್ಛೆಯಿಂದ ಬಂದು ಎಲ್ಲ ಬೆಳಗಾವಿ ನಾಗರಿಕರಲ್ಲಿ ಮತ್ತು ಹಳ್ಳಿಯ ಎಲ್ಲರಲ್ಲಿಯೂ ಕೂಡ ನಾವು ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಗೋಮಾತೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಸ್ವ ಇಚ್ಛೆಯಿಂದ ನಾವೆಲ್ಲರೂ ಬರ್ಬೇಕು.